ಹಂಗ ನಿನ್ನ ಕತೆ ಹೇಳ್ಕೊಂಡು 100 ಹೊಂದ ಕತೆ ಎಲ್ಲ ಇದು ಜೀವನ ಅಲ್ಲ. ನಿಮ್ಮಲ್ಲಿ ನ್ಯಾಯ ಉಂಟು ತಿಳ್ಕೊಂಡಿದ್ದೆ, ನ್ಯಾಯವೇ ಇಲ್ಲ ಇಲ್ಲಿ. ಹೌದಾ? ನ್ಯಾಯ ಕೊಡ್ತೀರಾ? ಅವ್ರು ಪೇಟೆಯವರು, ನಾನು ಹಳ್ಳಿಯವ. ಅವ್ರು ಹಳ್ಳಿ ಕಡೆ ಬಂದ್ರು, 4 ದಿವಸ ತಮ್ಮಲ್ಲಿ ಉಳ್ಕೊಂಡ್ರು. ನಾನು ಉಪಚಾರ ಮಾಡಿದೆ. 4 ದಿವಸಕ್ಕೆ ಕೇಳ್ದೆ ನಾನು ಇಟ್ಟಂತೆ 100 ಹೊಂದು ಕಟ್ಕೊಂಡು ಬಂದ್ರು. ಈಗ ಕೇಳಿದ್ರು, ಈ ಕೊಡುದಿಲ್ಲ ಹೇಳ್ತಾ ಇದ್ದಾರೆ. ನ್ಯಾಯವ? ಅವು ಕತೆ ಕೇಳಿಕ್ಕೆ ಗೊತ್ತಿಲ್ಲ ಇಲ್ಲ. ಈಗ ಹೌದೌದಾ ಮುಗೀತು. ಅಯ್ಯಪ್ಪ ಕೊಡಲ್ಲ ದಾರಿ ಮೇಲೆ ಕತೆ ಕೇಳ್ತಿಲ್ಲ. ಮೋಯೆ ಮೋಯೆ ಬೋಜ ಬೋಜ ಕಾರ್ಯಕ್ರಮ ನಿಮ್ಮದೊಂದು ಎಂತದ್ದು ಯಾರಿಗೆ ಲೋಕ ಜೀವರ ಮಂದಿ ಆ ದೇವ ನಿರರ ಕೊರಡೆ ಇವರೇ ನನ್ನ ತಮ್ಮ ಸಿದ್ಧ. ಹೆಣ್ಣು ಕಡೆಯವರು ಪರಿಚಯ ಉಂಟು. ನಾವು ಸ್ನೇಹಿತರು, ಆತ್ಮೀಯರು, ಒಂದೇ ಗುರುಮಠದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇವೆ, ಒಂದೇ ಲಕ್ಷದಲ್ಲಿ ಊಟ ಮಾಡಿದ್ದೇವೆ. ನಮಗೆ ರಾಜಾರವೇ ನೆಟ್ಟಿಗಿಲ್ಲ. ಇನ್ನು ಸ್ವಭಾವ ಹೇಗೆ ಬಹಳ ಸಂತೋಷ ಆಗ್ತದೆ. ನಾವಿರುವರು ಗೆಳೆಯರು, ನೀವಿರುವರು ಗೆಳತಿಯರು, ನಮ್ಮೊಂದಿಗೆ ಸಂಬಂಧ ಬಹಳ ಸಂತೋಷ ಆಗಿದೆ. ಆದ್ರೆ ನಾನು ಇವತ್ತೇ ಮಾಡುವುದು ಹೀಗೆ, ಇವತ್ತಿನ ಕಾರ್ಯಕ್ರಮ ಎನ್ನುವುದು ಸಂಪ್ರದಾಯಬದ್ಧವಾಗಿ ಆಗಬೇಕು. ಸಾಂಪ್ರದಾಯ ಬಿಡುವ ಪ್ರಶ್ನೆ ಇಲ್ಲ. ಆದ್ರೂ ಸಾಂಪ್ರದಾಯ ಹೇಳುವವರು ಹಿರಿಯವರು, ನಮ್ಮಲ್ಲಿ ಹಿರಿಯವರಿಲ್ಲ. ಹಿರಿಯವರಿಲ್ವಾ? ಇದೆಂತ ಹೆಣ್ಮ ಇದು? ಹೌದಾ? ಅಲ್ಲ, ಹಿರಿಯ ಜೀವ, ಇಷ್ಟು ದೊಡ್ಡ ಜೀವ ಇಲ್ಲಿ ಇತ್ಕೊಂಡುಂಟು. ನಿಮಗೆ ಹಿರಿಯರೇ ಅಲ್ಲ, ಮಂಗ ಎಲ್ಲ. ನಾನಿಲ್ವಾ ಇಲ್ಲಿ? ವಯಸ್ಸಲ್ಲಮ್ಮ, ಹಿರಿತನ. ನಮ್ಮಲ್ಲಿ ಯಾವ ಕಾಲಕ್ಕೂ ಎಷ್ಟು ಕಾಲಕ್ಕೂ ಹಳೆಯವರು ಹಳೆಯವರೆಲ್ಲ ಹೇಳಬಾರ್ದು, ಬಾರಿ ಹೆಸರಾಗ್ತದೆ. ಅಲ್ಲ, ಅದು ಅಲ್ಲ, ಹಿರಿಯ ಬ್ರಹ್ಮಚಾರಿ. ಬ್ರಹ್ಮಚಾರಿ ನೀನು. ಸಮಸ್ಯೆ ಆಗುದು ಏನು ಕೇಳು. ನೀನು ತಲೆಗೆ ಬಣ್ಣ ಹಚ್ಕೊಂಡು ಗೊತ್ತಾಗುದು. ಎಲ್ಲರಿಗೂ ಅಷ್ಟೇ, ನನಗಂತ ಸಮಸ್ಯೆ ಆಗಿ ಈಗ ಯಾವ್ದಾದ್ಮೇಲೆ ಯಾವ್ದು ಹಂತ ಹಂತವಾಗಿ ಹೇಳಿ ಮಾಡಿಸಬೇಕು. ಅಡ್ಡಿಲ್ಲ. ಈಗ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರಿಗೆ ಮೂಲ ಕೊಡುವುದು, ಆ ದೂರ್ಪನೆ ತರುವುದು ಬೇಗ. ವಯಸ್ಸಾದವ್ರು ಬಹಳ ಕೂಗಬಾರ್ದು. ಹೋಗುವುದು ಅವ ಮಾತು. ನಾವು ಸುಮ್ಮನಿದ್ರೆ ಮಾತು ಕೇಳಿಲ್ಲ. ಹಳೆಯವರವರೇ ಅಲ್ಲ, ಅವ್ರ ಯಜಮಾನಿಕೆ ಹೀಗೆ ಇರಲ್ಲ. ಹೌದೌದು, ನಾನೇ ತಂದು ಇಡುವುದಲ್ಲ. ಅದಕ್ಕೆ ಎಂತ ಹೇಳುದು ಈಗ? ಮಧ್ಯೆ ಹೋಗಿತ್ತು. ಈ ನೋಡು, ಮಹಾರಾಜರ ಮನೆ ಕಾರ್ಯಕ್ರಮ ಅಂತ ಆದ್ರೆ ಕನಿಷ್ಠ ಪಕ್ಷ 1001 ಇಡಬೇಕು. ಹೆಚ್ಚಿಗೆ ಇಡಬೇಕು ಲೆಕ್ಕಾಚಾರ. ಕೊನೆಯ ಪಕ್ಷ 1001 ಇಡಬೇಕು. ಹಿರಿಯವರು ಎಷ್ಟು ಹೇಳಿದ್ಮೇಲೆ 2001 ಇಡುವ. ಅಲ್ಲಲ್ಲ, ಶಾಸ್ತ್ರ ರೀತಿಯ ಇಡಬೇಕಾದವ್ರು ಯಾರು? ಯಾರ್ಯಾರು ಹೇಳುವುದಲ್ಲ, ಇಡುವುದು ಅಲ್ಲ, ಹಿರಿಯವರೇ ಇಡ್ಬೇಕು. ಹಿರಿಯ ಮಾತ ಮತ್ತೆ 2001 ಅಮ್ಮ ಹೇಳಿದ್ಮೇಲೆ ಮುಗೀತೆ. 2101 ಐತ್ ಲೆಕ್ಕ ಇಟ್ಕೋ. ನಿನ್ನ ಹೇಳದ ಮೇಲೆ ಮಂಗ ಕೂತ್ಕೊಂಡು ಗಾಳಿ ಹಣ್ಣು ತಿನ್ನಲಪ್ಪ. ಆ ಮಂಗ ಬಂದು ನಿನ್ನ ಬಾಯಲ್ಲಿ ಹೊಲಸು ಮಾಡಿ ಹೋಗಲಪ್ಪ. ಮನೆ ಕಳಿಸ್ತೇನೆ. ಶಾಸ್ತ್ರಕ್ಕೆ ಶಾಸ್ತ್ರ ಈಗ ಈಗ ಹೊರಾಗುದಲ್ಲಪ್ಪ. 2001 ಹೋಯಿಂದ ಉರಿ ಹೆರ್ಗೂರಿ ಒಳಗೂರಿ. ನೋಡು, ಈಗ ನಾನು ಎಷ್ಟು ಕೊಟ್ಟೆ? ಈಗ 2001. ಈಗ ಗಂಡಿಗೆ ಅಥವಾ ಹೆಣ್ಣಿಗೆ ಒಪ್ಪಿಗೆ ಇಲ್ಲ ಅಂತ ಆದ್ರೆ ನಾನು ಕೊಟ್ಟಂತ ಹಣಕ್ಕೆ ಹೊಣೆಗಾರ ಯಾರಪ್ಪ? ಇವತ್ತಿನ ವ್ಯವಸ್ಥಾಪಕರ ಹತ್ರ ಕೇಳೋಗಿ. ಹೆಣ್ಣಿನಲ್ಲಿ ಒಪ್ಪಿಗೆ ಕೇಳಿ. ತಂಗಿ ಅಣ್ಣ, ಗಂಗಕ್ಕ ನಿನಗೆ ಸ್ನೇಹಿತಿ ಆಗಿರ್ಬೋದು, ಆದ್ರೆ ಇಲ್ಲಿ ಪರಿಸ್ಥಿತಿ ಬೇರೆ ಉಂಟು. ಏನು ಇದು? ನಿನ್ನ ಅಣ್ಣನ ಜೀವನ ಮಾಡೋ ಪ್ರಶ್ನೆ. ಯೋಚನೆ ಮಾಡುತ್ತಾರೆ ಎಂತ ಶೆಕೆಯಲ್ಲ, ಅವ್ರಿಗೆ ಚಳಿ ಹೋಗಲಿಲ್ಲ. ಅಯ್ಯೋ, ಇದರಲ್ಲಿ ಯೋಚಿಸಬೇಕು ಏನುಂಟು? ನನ್ನ ಬಾಲ್ಯ ಒಡನಾಡುವಂತಹ ಗಂಗೆ ಈಗ ನನ್ನ ಬಂಧು ಆಗ್ತಾ ಇದ್ದಾಳೆ. ಇದಕ್ಕಿಂತ ಸಂತೋಷ ಬೇರೆ ಬೇಕಾಗ. ಮತ್ತೆ ಇಷ್ಟು ಚಂದದ ಹುಡುಗನ ಹೇಗ್ ಬೇಡ ಅಂತ ಒಪ್ಪಿದ್ದಾಳೆ. ಮುಂದೆ ಗಂಡಿನ ಒಪ್ಪಿಗೆ ಕೇಳಿ. ನನಗೆ ಮೊದಲೇ ಗೊತ್ತಿತ್ತು
ಹೆಸರು ಅವರ ಬಾಯಲ್ಲೇ ಬರಲಿ ಎನ್ನುವ ಕಾರಣಕ್ಕಾಗಿ ನಾನು ತಲೆಗೆ ಬೀಳು. ಶಾಸ್ತ್ರಿಗಳು ಹಾಗೆ ಒಮ್ಮೆ ಹಿರಿಯರ ಬಾಯಲ್ಲಿ ಶಾಸ್ತ್ರಿಗಳಿಗೆ ಅದೇ ಈ ಹೆಂಗಸರ ಬಾಯಲ್ಲಿ ಬೀಳುವುದು ಯಾರಿಗೂ ಬೇಡ. ತಮ್ಮ ಅತ್ತಿಗೆ ನಿನಗಾಗಿ ಹೆಣ್ಣನ್ನು ನೋಡಿದ್ದಾಳೆ, ಹೆಸರು ತುಂಗ. ಎಷ್ಟು ಚಂದದ ಹೆಸರು ಅಲ್ವೇನು? ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕು ಎನ್ನುವುದು ನಮ್ಮೆಲ್ಲರ ಆಶಯ. ನಿನ್ನ ಹುಂಕಾರಕ್ಕಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ. ತಮ್ಮ ಒಮ್ಮೆ ಹೂ ಹೇಳು, ಒಳಗೆ ಒಂದು ಊದಿಸಿ ಬಿಡುವ, ಮದುವೆ ಆಗಿ ಹೋಗ್ತದೆ. ಅಣ್ಣ ಒಪ್ಪಿಗೆ ತುಂಗೆ ಆಗಲಿ ಹೆಣ್ಣೊಳ್ಳಿ ತಂಗಿ ಆಗಲಿ ನಾನು ಹೂಕರಿಸಿದ್ದೇನೆ, ಮದುವೆ ಮಾಡಿಸಿ. ಓಯ್, ಈ ಎರಡನೇ ಸಂಬಂಧ ನನಗ್ ಬೇಡ, ನನಗೆ ಮದುವೆಯೇ ಬೇಡ. ಈ ಮಗನಿಗೆ ತಂಗಿ ಕೊಡುದಿಲ್ವಾ? ಅಂತ ಮಾಡಿದ್ರಿ ಆಮೇಲೆ ಮಹಾರಾಜ್ರೆ, ನಿಮ್ಗೆ ಏನಾಗಿದೆ ಸ್ವಾಮಿ? ಏನಾಗಿದೆ? ಮದುವೆ ಆಗುವಂತ ಹುಡುಗನಲ್ಲಿ ಒಪ್ಪಿಗೆ ಕೇಳಿ ಅಂತ ಹೇಳಿದ್ರೆ ಹೋಗಿ ಹೋಗಿ ಹಳಿ ಜಬ್ಬನ್ ಕರ್ಕೊಂಡು ಒಪ್ಪಿಗೆ ಕೇಳ್ತಾ ಇದ್ರಲ್ಲ. ಹಳೆ ಜಬ್ಬನ 58 ಆದ್ದೀವರಿಗೆ. ಹೌದಾ? ನನ್ ಜಾತಿಗೆ ನೀನಂತೂ ಕೊಟ್ಟಿದ್ದಲ್ಲ. ಯಾರ ಕಾರಣ? ಅಮ್ಮ ವಿಷಯ ಗೊತ್ತಾಯ್ತಲ್ಲ? ನನ್ನ ಜೀವನಕ್ಕೊಂದು ಅರ್ಥ ಬಂದದಿದ್ರೆ ನಿನ್ನ ಹತ್ತಿರಕ್ಕೆ ಬಂದಾಗ ಏನೇನು ಬೇಕೆನ್ನುವುದನ್ನು ಎಲ್ಲವನ್ನು ಒದಗಿಸಿಕೊಟ್ಟವ ನೀನಿತ್ತು. ಮದುವೆ ಎನ್ನುವುದು ನನ್ನ ತೀರಾ ವೈಯಕ್ತಿಕವಾದಂತ ವಿಚಾರ. ಇದಕ್ಕೆ ಮನಮೆಚ್ಚುವುದು ಅಂತ ಒಂದಿರ್ತದೆ. ಸತ್ಯ. ಈ ಮೊದಲೇ ಒಂದು ಹೆಣ್ಣನ್ನ ಕಂಡವ, ಅವಳನ್ನೇ ವರಿಸಬೇಕೆನ್ನುವಂತ ತೀರ್ಮಾನದಲ್ಲಿದ್ದವ. ಇಲ್ಲಿ ಯಾರಿದಾರೋ ಮಾತಿಗೆ ಒಪ್ಪಿ ಅಲ್ಲ, ಇನ್ಯಾರದ್ದಾರೋ ಭಯಕ್ಕೆ ಕಟ್ಟು ಬಿದ್ದು ಅವಳ ಕೊರಳಿಗೆ ಮಾಂಗಲ್ಯ ಕಟ್ಟುವವನಲ್ಲ ಮದುವೆಯಲ್ಲ. ನೋಡಿ ಬಂದವರ ಸಹಿತ ನನ್ನ ನಿರ್ಧಾರವನ್ನು ಧಿಕ್ಕರಿಸಬೇಕು. ತಮ್ಮನಿಗೆ ನನ್ನ ತಮ್ಮನಿದ್ದಾನೆ ಘನಶ್ಯಾಮ, ಅವನ ಜೊತೆಯಲ್ಲಿ ಮದುವೆಯನ್ನು ನಾನು ಮಾಡಿಸ್ತೇನೆ. ಸಣ್ಣ ಸಮಸ್ಯೆ ಎಂತಾಯ್ತು? ನೀವು ಗಂಗಕ್ಕ ಹೋಗಿ ಗಂಗೊತ್ತಿಗೆ ಹೋಗಿ ಹೊತ್ತಿಗೆ ಅಲ್ಲೇ ಅಜ್ಜಿ ಯಾರೆಲ್ಲ ಅಜ್ಜಿ ಆಗಿ ಮಾರೆ. ಶಾಂತಿ ಶಾಂತಿ ಶಾಂತಿ. ಶಾಂತಿ, ಓಂ ಶಾಂತಿ. ಯಾಕಪ್ಪ ನೀವು ಇಷ್ಟೆಲ್ಲ ಕಂಗಾಲಾಗು? ಒಮ್ಮೆ ನನ್ನನ್ನ ಗ್ರಹಿಸಿ ನೋಡಿ. ನಾನು ಸ್ವಲ್ಪ ಆದ್ರೂ ಹೆದರಿದನ? ಅಲ್ಲಪ್ಪ, ನಾವು ನಿಮ್ಮ ನೋಡೇ ಹೆದರು. ನನಗೆ ಮೊದಲೇ ಗೊತ್ತಿತ್ತು ನನ್ನ ಹೆಂಡತಿ ಅಂದ್ರೆ ಸಾಮಾನ್ಯದವಳಲ್ಲ. ಬೆಟ್ಟದಂತಹ ಸಮಸ್ಯೆಯನ್ನು ಮಂಜಿನಂತೆ ಕರಗಿಸುವಂತಹ ಸಾಮರ್ಥ್ಯ ಇದ್ದವಳು. ಹೌದು. ನಿಜವಾಗಿ ಜಾಣೆ. ಇದೇ ಸರಿ ಈ ಕಾಲಕ್ಕೆ. ಎಂತ ಜಾಣೆ ಅಯ್ಯೋ, ಹೊಸಬಾದ ಮಗು ಅಳ್ತಾ ಉಂಟಲ್ಲಪ್ಪ. ಮಗುವಿಗೆ ಹಾಲು ಕೊಡಿ, ಆ ಕಡೆ ಕೊಡ್ತೇನೆ. ಈ ಮಗುವಾಗಿದ್ದ ನಿಮಗೆ ವಿಷಯ ಕೊಡ್ತಿದ್ದೆ. ನಿಮಗೆ ಬದುಕನ್ನು ಅನುಭವಿಸುವುದಕ್ಕೆ ಗೊತ್ತಿಲ್ಲ. ನಿಜವಾಗಿ ಬದುಕು ಹೇಗೆ ಗೊತ್ತಾ? ಗೊತ್ತಿಲ್ಲ. ಕೇಳಿಟ್ಟು ಚಿಕ್ಕ ಚಿಕ್ಕ ಕ್ಷಣಗಳನ್ನ ನಾವು ಅನುಭವಿಸಬೇಕು. ಅದು ಬದುಕು. ನಿಮ್ಮ ಸ್ಥಾನದಲ್ಲಿದ್ರೆ ಚಿಕ್ಕ ಚಿಕ್ಕ ಸಂತೋಷಗಳನ್ನೇ ಅನುಭವಿಸಬೇಕು. ಯಾಕಂದ್ರೆ ದೊಡ್ಡ ಸಿಗುದಿಲ್ಲಲ್ಲ. ಕಾಶಿಯಲ್ಲಿರುವಂತಹ ಗಂಗೆ ಆದ್ರೆ ಅವಳು ಪಾಪ ಪರಿಹಾರಿ, ನಮ್ಮ ಗಂಗಕ್ಕ ಸಮಸ್ಯೆ ಪರಿಹಾರಿ. ಅಲ್ವಾ? ಈಗೊಂದು ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಮುಗಿಸಿದ್ದೇವೆ. ಯಾರನ್ನು ಬೇಕಿದ್ರೆ ಮದುವೆ ಆಗ್ಬೋದು. ಹೆಂಡತಿಯವರೇ, ನೀವು ಮುಂದೆ ಹೋಗಿ ನಾನು ಇದು ಬರ್ತೀನಿ. ಯಾರೋ ಯಾರೋ ನಾ ಮುಂದಲ್ಲ, ನೀವು ಮುಂದೆ. ಯಾರಾದ್ರೂ ಒಬ್ರು ಮುಂದೆ ಹೋಗಿ ಅಪ್ಪ, ಹೋಗಿ. ಇನ್ನು ಸರಿ ಮಾಡಿ ಸಾಧ್ಯ ಇಲ್ಲ. ಇವನನ್ನ ಎಲ್ಲಿಂದ ಹಿಡಿದುಕೊಂಡು ಬಂದದ್ದು? ಗೊತ್ತಿಲ್ಲ. ರಸಭಾವ, ರಸಗಂಧ, ಸನ್ನಿವೇಶ, ಕಲ್ಪನೆ, ಪರಿಕಲ್ಪನೆ ಯಾವುದು ಗೊತ್ತಿಲ್ವ ನನಗೆ. ರಸಬಾಳೆ, ಕಲ್ಬಾಳೆ ಯಾವುದು ಗೊತ್ತಿಲ್ಲ. ನೇತ್ರಬಾಳೆ ಒಂದೇ. ನನ್ನ ಹೆಂಡತಿಯ ಮಾತು ಕೇಳಿದ್ಯಾ? ನೀವು ಮುಂದೆ ಅಂತ ಹೇಳಿದ್ರು. ಗೂಢ ಅರ್ಥ ಬೇರೆ ಉಂಟು. ಗೂಢ ಅರ್ಥ, ಒಳ ಅರ್ಥ ಅಂದ್ರೆ ಪತಿವ್ರತೆ. ಗಂಡನಾದವ ಮುಂದಿರಬೇಕು, ಹೆಂಡತಿ ಆದವಳು ಅವನನ್ನು ಅನುಸರಿಸಿ ನಡೆಯಬೇಕು. ನಾನು ಒಮ್ಮೆಲೆ ತ್ರೇತೆಗೆ ಅಲ್ಲಾರು ಸಿಕ್ಕರು ಬೇತ್ರಿ ಅಲ್ಲ. ತ್ರೇತೆ ಅಲ್ವಾ? ತ್ರೇತೆ ಶ್ರೀರಾಮಚಂದ್ರನ ಬದುಕು ನೆನಪಾಯ್ತು. ಶ್ರೀರಾಮಚಂದ್ರ ವನವಾಸಕ್ಕೆ ಹೊರಟು ನಿಂತಹ ಸಂದರ್ಭ ಸರಿ ಕೇಳಿಟ್ಟು 18 ವರ್ಷ 18 ವರ್ಷ ಹೋದ್ದು ನಿಮ್ಮಪ್ಪ ಯಾಕೆ ಬಂದು ಹೆಂಗ್ಸ್ ಕರ್ಕೊಂಡ 14 ವರ್ಷ ಆದ್ರೆ ಹಾಗೆ ಹೊರಟು ನಿಂತ ಸಂದರ್ಭ ಅವನ ಮಡದಿಯಾದಂತಹ ಸೀತಾದೇವಿ ಹೇಳಿದಂತೆ, ನಿಮ್ಮನ್ನು ಅನುಸರಿಸಬೇಕಾದದ್ದು ಧರ್ಮ, ನೀವು ಮುಂದಿರಬೇಕು, ನಾನು ಹಿಂದಿರಬೇಕು ಅಂತ ನನಗನ್ನಿಸುವುದು. ತ್ರೇತೆಯಲ್ಲಿ ಸೀತಾರಾಮ, ಈ ಕಾಲಕ್ಕೆ ಗಂಗಾ ಪ್ರತಾಪರು. ಆ ರಾಮನಿಗೆ 14 ವರ್ಷ ಮಾತ್ರ ವನವಾಸ, ಈ ರಾಮ ಜೀವನ ವನವಾಸ. ಈ ಮುಂದೆ ನಡೆಯ ಯಾವ್ದೋ ಹೆಣ್ಣನ್ನು ನೋಡಿ ಮೆಚ್ಕೊಂಡೆ ಅಂತೆಲ್ಲ. ಯಾರು
ಅಂತಾದ್ರೆ ಖಂಡಿತಕ್ಕೂ ನಾನು ಹೇಳ್ತೇನೆ. ನನ್ನವಳ ವಿಚಾರವನ್ನು ಹೇಳಬೇಕು ಅಂತಾದ್ರೆ ಪ್ರಾರಂಭಿಸಬೇಕಾದದ್ದು ಅವಳ ಕಣ್ಣುಗಳಿಂದ. ಕೇವಲ ಕಣ್ಣುಗಳು ಮಾತ್ರ ಆಸೆ ಇತ್ತು ಅಂತ ಮಾಡಿಕೊಂಡಿದ್ದೆ ಅಲ್ಲ, ಮೈಮನ ಎಲ್ಲವೂ ಆಸೆಯಿಂದಲೇ ತುಂಬಿದೆ ಎನ್ನುವುದು ಅರ್ಥ ಆಯಿತು. ವ್ಯಕ್ತಿಯೊಬ್ಬ ಮನಸ್ಸು ಮಾಡಿದ ಅಂತಾದ್ರೆ ಸಮುದ್ರದ ಅಲೆಯನ್ನ ಲೆಕ್ಕ ಹಾಕಬಹುದಂತೆ, ಮಳಲನ್ನ ಹಿಂಡಿ ಎಣ್ಣೆಯನ್ನ ತೆಗೆಯಬಹುದಂತೆ, ಕಗ್ಗಲನ್ನ ಒಡೆದು ನೀರನ್ನ ಚಿಮ್ಮಿಸಬಹುದಂತೆ, ನೀರಿನಲ್ಲಾದರೂ ಮೀನಿನ ಹೆಜ್ಜೆಯ ಗುರುತನ್ನ ಗುರುತಿಸಬಹುದಂತೆ. ಹೆಣ್ಣಿನ ಮನಸ್ಥಿತಿ ಹೀಗೆ ಅಂತ ತಿಳಿದುಕೊಳ್ಳುವುದು ಬಹಳ ಕಷ್ಟ ಅಂತ ಹೇಳಿದ್ರು. ಅದು ಇಷ್ಟು ಗೊತ್ತಾದ್ಮೇಲೆ ನನಗೆ ಗೊತ್ತಾಯಿತು. ನಾನು ನನ್ನವಳಿಬ್ಬರು ಒಟ್ಟಾಗಿ ಬೆಳೆದವರು, ಒಟ್ಟಾಗಿ ಆಡಿದವರು. ಗುರುಕುಲವನ್ನ ಸೇರುವಂತ ಸಂದರ್ಭ ಪ್ರತ್ಯೇಕ ಗುರುಕುಲವನ್ನು ಸೇರುವುದರೊಳಗಾಗಿ ಪರಸ್ಪರ ಮಾತನ್ನು ಕೊಟ್ಟದ್ದು. ನಿನ್ನನ್ನು ಬಿಟ್ಟು ನಾನಿಲ್ಲ, ನನ್ನನ್ನು ಬಿಟ್ಟು ನೀನಿಲ್ಲ ಅಂತ ಹೇಳಿತು. ಪ್ರೀತಿಗೋ ವಿಶ್ವಾಸಕ್ಕೋ ನನ್ನವಳು ಸಾಕಾರ ಮೂರ್ತಿ ಎನ್ನುವ ಹಾಗೆ ಭಾವಿಸಿಕೊಂಡೆ. ಗುರುಕುಲವನ್ನು ಪೂರೈಸಿ ನನ್ನವಳು ನನಗಾಗಿ ಕಾಯ್ತಾ ಇದ್ದಾಳೆ ಎನ್ನುವ ಹಾಗೆ ಕಾತುರತೆಯಿಂದ ಓಡೋಡಿ ಬಂದ್ರೆ ನನ್ನವಳು ಇಲ್ಲ, ಅಲ್ಲಿ ಪ್ರೀತಿ ಇಲ್ಲ, ಅಲ್ಲಿ ವಿಶ್ವಾಸ ಇಲ್ಲ. ಎಲ್ಲವನ್ನ ಮಣ್ಣುಗೂಡಿಸಿ ಕೇವಲ ದೇಶ, ಕೋಶ, ಸಾಮ್ರಾಜ್ಯ ಆಗಬೇಕೆನ್ನುವಂತ ಹಠದಿಂದಲಾಗಿ ಭೂವರೆಣ್ಯನನ್ನ ಮುಂದುವರಿಸಿದ್ಲು. ಅಷ್ಟು ಒಳ್ಳೆ ಕಾರ್ಯ ಮಾಡಿದ ನನ್ನ ಮಾಜಿ ಪ್ರೇಯಸಿಯ ಹೆಸರು ಗಂಗೆ. ರಂಗವಾಡುವ ರಂಗನಾಯಕಿ, ರಂಗವಾಡುವ ರಂಗನಾಯಕಿ ಗಂಗೆ ಎಂಬುದ ಮರೆತು, ರಂಗನಾಯಕಿ ಗಂಗೆ ಎಂಬುದ ಮರೆತು, ತುಂಗೆಯ ಸಂಗ ತೊರೆದಿದ ತುಂಗಮಲಾದಿ ನಂದವೇನು ರಂಗನಾಯಕಿ ನಾಯಕಿ. ಹಂಗೆ ನೀನು ಆಡಿದ ಮಾತು ಸತ್ಯ. ಈ ಪ್ರೀತಿ, ಪ್ರೇಮ, ವಿಶ್ವಾಸ ಇವುಗಳೆಲ್ಲ ಕೇಳುವುದಕ್ಕೆ ಬಹಳ ಆಪ್ಯಾಯಮಾನವಾದ ಶಬ್ದಗಳೇ ಹೊರತು ಅನುಭವಿಸುವುದಕ್ಕಲ್ಲ. ನಾವು ಅಂದುಕೊಂಡದ್ದು ಬದುಕಲ್ಲ, ಹೊಂದಿಕೊಳ್ಳುವುದೇ ಬದುಕು ಅಂತ ಹೇಳಿದ್ರು. ಕ್ಷಣದಲ್ಲಿ ಬದುಕನ್ನು ಬದಲಾಯಿಸುವುದಕ್ಕೆ ಅಸಾಧ್ಯ. ಅದೇ ಕ್ಷಣದ ನಿರ್ಧಾರ ಇಡೀ ಬದುಕನ್ನು ಬದಲಾಯಿಸುವುದಕ್ಕೆ ಸಾಧ್ಯ. ಈ ಪ್ರಪಂಚದ ಎಲ್ಲ ಸಂಬಂಧಗಳು ನಿಂತಿರುವುದು ಅವಶ್ಯಕತೆಗಳ ಆಧಾರದ ಮೇಲೆ. ಆ ಅವಶ್ಯಕತೆಗಳಿಗೆ ಬಣ್ಣ ಬಣ್ಣದ ಹೆಸರುಗಳು: ಪ್ರೀತಿ, ಪ್ರೇಮ, ವಿಶ್ವಾಸ, ಬಂಧ, ಅನುಬಂಧ, ಋಣಾನುಬಂಧ, ಮದುವೆ ಮುಂತಾದವುಗಳು. ಎಲ್ಲ ಸಂಬಂಧಗಳು ಕೊನೆಯಲ್ಲಿ ಲಾಭ ನಷ್ಟಗಳ ಲೆಕ್ಕಾಚಾರವನ್ನೇ ಹಾಕ್ತದೆ. ಅಂಗೈಯಲ್ಲಿ ಕಾಣುವ ರೇಖೆಯನ್ನು, ಹಣೆಯಲ್ಲಿ ಕಾಣದ ಬರಹವನ್ನು ನಂಬಿ ಬದುಕುವುದಕ್ಕಿಂತ ಅಂತರಂಗದ ಆತ್ಮವಿಶ್ವಾಸವನ್ನು, ತಲೆಯಲ್ಲಿರುವ ಬುದ್ಧಿಯನ್ನು ನಂಬಿ ಬದುಕಿದವಾಗ ಮನುಷ್ಯ ಬದುಕಿನಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯ. ಅಷ್ಟೇ ಅಲ್ಲ, ಈ ಬದುಕು ಅಂತ ಹೇಳುವ ಒಂದು ರೀತಿಯಲ್ಲಿ ನಾಟಕ ರಂಗಭೂಮಿ. ಈ ನಾಟಕದಲ್ಲಿ ನಮ್ಮ ಪಾತ್ರ ಹೇಗಿರ್ಬೇಕು ಅಂತ ಕೇಳಿದ್ರೆ, ನಮ್ಮ ಪಾತ್ರ ಮುಗಿದ ಮೇಲೂ ಜನ ಚಪ್ಪಾಳೆ ಹಾಕುವ ಹಾಗಿರ್ಬೇಕು, ನಾವು ಸತ್ತ ಮೇಲೂ ಜನ ನಮ್ಮನ್ನ ನೆನಪಿಸಿಕೊಳ್ಳುವ ಹಾಗಿರ್ಬೇಕು. ಅಂತಹ ನೆನಪನ್ನು ನಾವು ಉಳಿಸಿಕೊಂಡು ಹೋಗ್ಬೇಕು ಅಂತಾದ್ರೆ ಅಧಿಕಾರ, ಅಂತಸ್ತು, ಐಶ್ವರ್ಯ ನಮ್ಗೆ ಬೇಕೇ ಬೇಕು. ಆ ಕಾರಣಕ್ಕಾಗಿ ಗಂಗೆ ಈ ಮಾರ್ಗವನ್ನು ಅನುಸರಿಸಿದಳು. ಸಿದ್ಧಾರ್ಥ, ನೀನು ಬಂದಿದ್ದೀಗ ಸಿಂಹದ ಬಾಯಿಗೆ. ಈ ಗಂಗೆ ನೆನಪಿನಲ್ಲಿ ತುಂಗೆಯನ್ನು ನೀನು ತಿರಸ್ಕರಿಸ್ತೀಯ ಅಂತಾದ್ರೆ ಮದುವೆ ಅನ್ನುವಂಥದ್ದು ನಿನ್ನ ಬದುಕಿನಲ್ಲಿ ಮರೀಚಿಕೆಯಾದೀತು. ಇನ್ನು ನಿನಗೆ ಮದುವೆ ಈ ಗಂಗೆ ಮಾಡಿಸಿದೆ. ಬಣ್ಣವ ಬದಲಿಸುವ ಪಾತ್ರಗಿತ್ತಿ ಸಂತಾನದವಳೆ, ಏನು ನನಗೆ ನೀನು ಉಪದೇಶ ಮಾಡುವುದ? ನಿನ್ನನ್ನು ಪ್ರೀತಿಸಿದ್ದೇನೆ ಎನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಜೀವನ ಪರ್ಯಂತರವಾಗಿ ನಿನ್ನನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು ಬದ್ಧ ಪ್ರೇಮಿ ನಾನಾಗ್ತೇನೆ ಅಂತ ಭಾವಿಸಿದ್ದೇನೆ. ಏಯ್, ಸ್ವಾರ್ಥ ಲಾಲಸೆಯಿಂದಲಾಗಿ ಮುಂದುವರಿದೆ, ಯಾವುದಕ್ಕೂ ಬೆಲೆ ಕೊಡ್ಲಿಲ್ಲ, ದ್ರೋಹವನ್ನೇ ಎಸಗಿದೆ. ಇದು ಶಾಶ್ವತವಾದಂತ ಸುಖ ಅಲ್ಲ ಗಂಗೆ. ಇಂದಲ್ಲ ನಾಳೆ ಪರಿತಪಿಸುವಂತ ಕಾಲ ಬಂದೇ ಬರ್ತದೆ. ಆ ಕ್ಷಣಕ್ಕೂ ಸಿದ್ಧಾರ್ಥ ಇಲ್ಲಿಯೇ ಇರ್ತಾನೆ. ಏನ್ ಹೇಳಿದೆ ನೀನು? ನೀನು ಒಪ್ಪಿದ್ರೆ ಮಾತ್ರ ನನಗೆ ಮದುವೆಯ? ಏಯ್, ನಿನ್ನದ್ದೆಂತದ್ದೇ ರೂಪ, ನಿನ್ನದ್ದೆಂತದ್ದೇ ಬಿನುಗು ಬಿನ್ನಾಣ, ನಿನ್ನದ್ದೆಂತದ್ದೇ ವಯ್ಯಾರ. ಇನ್ನು 5 ದಿವಸದಲ್ಲಿ ನಿನಗಿಂತ 100 ಮಡಿಯ ಚೆಲುವೆಯನ್ನ ತಂದು ಮದುವೆ ಆಗಲಿಲ್ಲ, ನಾನು ಸಿದ್ಧಾರ್ಥನಲ್ಲ, ನೆನಪಿಟ್ಕೊ. ಗುಳಿಗಳು 1000, ಸಿಂಹ ಒಂದೇ ಸಿದ್ಧಾರ್ಥ. ನೀನ್ ಯಾರನ್ನ ತಂದ್ರು ಯಾರು ಗಂಗೆ ಆಗುವುದಕ್ಕೆ ಸಾಧ್ಯ? ಎತ್ತರು ಹರಿಸಿ ಏನು ಪಂಚೇನು ಗಂಗೆ. ಮದುವೆಯಾಗಿ ಬರ್ತೇನೆ. ಮದುವೆ ನಾನು